ಯಾವ ಕಾರಣಕ್ಕಾಗಿದೆ ಅನ್ನೋದು ಎಲ್ರಿಗೂ ಸಹ ಗೊತ್ತಿದೆ. ಅದನ್ನು ಸೈನ್ಯಾಧಿಕಾರಿಗಳಿಗೆ ಅಧಿಕಾರ ಕೊಟ್ಟ ನಂತರ ಯಾವ ರೀತಿ ಧೈರ್ಯ ಮತ್ತು ಶೌರ್ಯದಿಂದ ಪಾಕಿಸ್ತಾನದ ಮತ್ತು ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಹಲವಾರು ಜಾಗಗಳಲ್ಲಿ ಏನು ಅವರು ಸ್ಟ್ರೈಕ್ಸ್ ಮಾಡಿದ್ದಾರೆ, ನಾವೆಲ್ಲರೂ ಸಹ ಶ್ಲಾಘಿಸ್ತಕ್ಕಂಥ ಕೆಲಸ. ಈ ಒಂದು ಸಂದರ್ಭದಲ್ಲಿ ಇಡೀ ದೇಶ ನಾವೆಲ್ಲ ಒಂದಾಗಿ ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ಸಹ ಹಾಗೂ ಸೈನಿಕರ ಜೊತೆಗೂಡಿ ಭಾರತ ವಿರುದ್ಧ ನಡೀತಕ್ಕಂಥ ಎಲ್ಲ ಷಡ್ಯಂತ್ರಗಳ ವಿರುದ್ಧ ಮಾಡಲಿಕ್ಕೆ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಕ್ಕಂಥ ಸಮಯ ಈಗಿದೆ. ಅಲ್ಲ, ಇದೇ ಕ್ರಮ ಅಂತ ಅಷ್ಟಕ್ಕೆ ನಿಲ್ಲೋಂಗಿಲ್ಲ. ಯಾಕಂದರೆ ನಿರಂತರ ಬಾಲಾಕೋಟ್ ಆದ ನಂತರ, ಪುಲ್ವಾಮಾ ಆದ ನಂತರ ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟಿದ್ರೆ ಪಹಲ್ಗಾಮ್ ಆಗ್ತಾ ಇರಲಿಲ್ಲ. ಆದ್ದರಿಂದ ಸರಿಯಾದ ಉತ್ತರ ಕೊಡಬೇಕು. ಅದಕ್ಕೆ ಈಗಾಗಲೇ ನಾವು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿನಲ್ಲಿ ಬಹಳ ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಂಡು ಈಗಾಗಲೇ ದೇಶಕ್ಕೆ ಮತ್ತು ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಸಹ ನಮ್ಮ ದೇಶದ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಯಾರಿಗೂ ಸಹ ಬಿಡಬಾರ್ದು ಅಂತೇಳಿ ಆ ರೀತಿ ಕಾಂಗ್ರೆಸ್ ಪಕ್ಷ ಇಡೀ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ಪಾಕಿಸ್ತಾನದ ವಿರುದ್ಧ ಅದ್ರ ಜೊತೆಗಿದ್ದೀವಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲ, ಅದಕ್ಕೆ ಹೇಳಿದ್ದು, ಈಗ ಪುಲ್ವಾಮಾ ಆದ ನಂತರ ಸರಿಯಾದ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಪಹಲ್ಗಾಮ್ ಆಗ್ತಾ ಇರಲಿಲ್ಲ. ಆದ್ರಿಂದ ಅದು ಬರೀ ಫೋಟೋ ಆಪ್ ಆಗಬಾರ್ದು, ಆಪ್ಟಿಕಲ್ ಇದಾಗಬಾರ್ದು. ಆದ್ರಿಂದ ಸರಿಯಾದ ಕ್ರಮ ತೆಗೆದುಕೊಳ್ಬೇಕು. ಮುಂದೆ ಇದು ಯಾವುದೇ ರೀತಿಯ ಈ ಥರ ಮುಂದೆ ಅವರು ಈ ಒಂದು ಧೈರ್ಯ ಮಾಡಬಾರ್ದು, ಈ ಥರ ಭಾರತ ದೇಶದ ಕಡೆ ಕಣ್ಣು ತೋರಿಸಲಿಕ್ಕೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾವು ಸಂದೇಶವನ್ನು ಕೊಡಬೇಕಾಗುತ್ತೆ. ವಿಪಕ್ಷದ ಜವಾಬ್ದಾರಿ ಕೂಡ ಬಹಳ ಇತ್ತು. ಅಂದ್ರೆ ಉಗ್ರಗಾಮಿಗಳನ್ನ ಹೊಡೆದಾಕೋ ವಿಚಾರದಲ್ಲಿ ಏನೇ ತೀರ್ಮಾನ ತಗೊಳ್ಳಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ರಾಹುಲ್ ಕೂಡ ಹೇಳಿದ್ರು. ವಿಪಕ್ಷದ ಜವಾಬ್ದಾರಿ ನಾವು ಇಡೀ ರಾಷ್ಟ್ರಕ್ಕೆ ಎಲ್ಲ ಪ್ರಪಂಚಕ್ಕೆ ತೋರಿಸಿದ್ದೀವಿ. ಈ ರಾಷ್ಟ್ರದ ಏಕತೆಗೆ ಧಕ್ಕೆ ಬಂದಾಗ ಇಂದಿರಾ ಗಾಂಧಿ ಅವರ ಪ್ರಾಣಾರ್ಪಣೆ ಮಾಡಿದ್ದಾರೆ. ಈ ರಾಷ್ಟ್ರದ ಅಖಂಡತೆಗೆ ಬಂದಾಗ ರಾಜೀವ್ ಗಾಂಧಿ ಅವರು ಪ್ರಾಣಾರ್ಪಣೆ ಮಾಡಿದ್ದಾರೆ. ಈ ರಾಷ್ಟ್ರದ ಸಿದ್ಧಾಂತಕ್ಕೆ ಧಕ್ಕೆ ಆದಾಗ ಮಹಾತ್ಮ ಗಾಂಧಿ ಅವರ ಹತ್ಯೆ ಆಗಿದೆ. ಆದ್ರಿಂದ ವಿಪಕ್ಷದ ಬಗ್ಗೆ ಯಾರೂ ಸಹ ಪ್ರಶ್ನೆ ಎತ್ತೋ ಅವಶ್ಯಕತೆ ಇಲ್ಲ. ಅದರಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಮತ್ತು ಅವರ ಸರ್ಕಾರ ಏನಾದರೂ ಕಲಿಯೋದಿದ್ರೆ ಏನು ಈ ವಿಪಕ್ಷದ ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ಅಥವಾ ಮಹಾತ್ಮ ಗಾಂಧಿ ಅವರ ಇದರ ವಿಚಾರದಲ್ಲಿ ತಿಳ್ಕೊಂಡು ಕಲಿಬೇಕಾಗಿರೋದು ಬಹಳ ಇದೆ. ಆದ್ದರಿಂದ ವಿಪಕ್ಷ ಯಾವತ್ತೂ ಸಹ ಈ ದೇಶದ ಏಕತೆಗೆ ಮತ್ತು ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರೋರೇ ವಿನಃ ಯಾವುದೇ ಕಾರಣಕ್ಕೆ ನಾವು ಬ್ರಿಟಿಷರ ಜೊತೆ ಇದ್ದವರಲ್ಲ. ಈಗ ಅಟ್ಯಾಕ್ ಆದ ತಕ್ಷಣ ಮಾನ್ಯ ಪ್ರಧಾನಮಂತ್ರಿಗಳು ಗುಸ್ಕೆ ಮಾರಂಗೆ ಅದು ಎಲ್ಲ ಹೇಳ್ತಾ ಇದ್ರು. ಇನ್ನಾದರೂ ಸಹ ಆ ಕಡೆ ಈ ಕಡೆ ಹೋಗಿದೆ. ಕೇರಳದಲ್ಲಿ ಹೋಗಿ ಭಾಷಣ, ಬಿಹಾರಲ್ಲಿ ಹೋಗಿ ಭಾಷಣ, ಬಾಂಬೆನಲ್ಲಿ ಹೋಗಿ ಯಾವುದೋ ಇದು ಚಿತ್ರೋತ್ಸವ ಇವೆಲ್ಲ ಬಿಟ್ಟು ಶತ್ರುಗಳಿಗೆ ಸರಿಯಾದ ಜವಾಬ್ದಾರಿ ಉತ್ತರ ಕೊಡಲಿಕ್ಕೆ ರಾಜಕೀಯವಾದ ನಿರ್ಣಯ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಅಲ್ಲಲ್ಲ, ಯುದ್ಧದ ವಾತಾವರಣ ಇದೆಯೋ ಇಲ್ಲವೋ, ದೇಶದ ರಕ್ಷಣೆಯನ್ನ ನಮ್ಮ ರಾಷ್ಟ್ರದ ಸೈನ್ಯ ಬಲ ಮಾಡುತ್ತೆ. ಅದರಲ್ಲಿ ಯಾರಿಗೂ ಸಹ ಸಂಶಯ ಬೇಕಾಗಿಲ್ಲ. ರಾಜಕೀಯ ಶಕ್ತಿ ಅಂತ ಇಟ್ಕೊಂತವ್ರು, ರಾಜಕೀಯವಾಗಿ ನಿರ್ಣಯ ತೆಗೆದುಕೊಳ್ತಕ್ಕಂಥವ್ರು ಬಹಳ ಗಂಭೀರವಾಗಿರಬೇಕೆ ವಿನಃ ಬಾಲಾಕೋಟ್ ಅಥವಾ ಈ ಪಹಲ್ಗಾಮ್ ಆದ ತಕ್ಷಣ ಬಿಹಾರ, ಕೇರಳ, ಬಾಂಬೆ ಇವೆಲ್ಲ ಸುತ್ತೋದು ಬಿಟ್ಟು ಬಹಳ ಗಂಭೀರವಾಗಿ ಆಲೋಚನೆ ಮಾಡಿ ವಿರೋಧ ಪಕ್ಷದವರು ಸಭೆ ಕರೆದಾಗ ಅದನ್ನ ಹಾಜರಾತಿ ಹಾಕಿ ಏನು ಕ್ರಮ ತೆಗೆದುಕೊಳ್ಬೇಕು ಅಂತ ಎಲ್ಲರೂ ಸಹ ಒಂದು ಕಾನ್ಫಿಡೆನ್ಸ್ ತಗೊಂಡು ಮಾಡಬೇಕಾಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದು ಅದು ಬಹಳ ಸೂಕ್ಷ್ಮವಾದ ವಿಚಾರ. ಒಂದು ಕಡೆ ಅಮೆರಿಕ ಇದೆ, ಇನ್ನೊಂದು ಕಡೆ ಚೈನಾ ಇದೆ. ಈ ಎರಡು ರಾಷ್ಟ್ರಗಳು ಏನೇನು ಮಾಡುತ್ತೆ ಅಂತ ನೋಡಬೇಕಾಗತ್ತೆ. ಯಾಕಂದರೆ ಪಾಕ್ ಆಕ್ಯುಪೈಡ್ ಪ್ಲೇಸ್ ಅಂದರೆ ಏನು ಪಾಕ್ ಆಕ್ರಮಿತ ಪ್ರದೇಶ ಇದೆ, ಅದರಲ್ಲಿ ಚೈನಾದವರ ಹಸ್ತಕ್ಷೇಪ ಭಾಳ ಇರುತ್ತೆ. ಪಾಕಿಸ್ತಾನದಲ್ಲಿ ಈಗಾಗಲೇ ಬೆಂಬಲವನ್ನು ಅಮೆರಿಕಾದವ್ರು ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರಿಂದ ಕಾದು ನೋಡ್ಬೇಕಾಗುತ್ತೆ. ಎಲ್ಲರ ನಡುವೆ ಕಾಂಗ್ರೆಸ್ ಅಫಿಷಿಯಲ್ ಒಂದು ಟ್ವೀಟ್ ಈಗ ಬಹಳ ಟೀಕೆ ಗುರಿಯಾಗ್ತಾ ಇದೆ. ಅಟ್ಯಾಕ್ ಆಗಿದೆ, ನಾವು ಪ್ರತೀಕಾರವಾಗಿ ನಿರ್ಣಯ ತಗೊಂಡಿದ್ದೀವಿ. ಇದರ ನಡುವೆ
ಇಡೀ ಜಾಗತಿಕವಾಗಿ ಮನುಕುಲದ ಒಂದು ಪ್ರಭಾವಾಸ್ತ್ರ ಅಂದ್ರೆ ಅದು ಶಾಂತಿ ಅಂತ ಹೇಳಿ ಒಂದು ಟ್ವೀಟ್ ಮಾಡಿದೆ ಕಾಂಗ್ರೆಸ್. ಗಾಂಧೀಜಿಯವರ ಒಂದು ಕೋಟ್ ಅನ್ನ. ಸೊ ಈ ಸಂದರ್ಭದಲ್ಲಿ ಶಾಂತಿ ಮಂತ್ರ ಅನ್ನೋದು ನಾವು ಪಾಲಿಸಬೇಕಾದ ಪರಿಸ್ಥಿತಿ ಇದೀವಾ? ನೋಡಿ, ಶಾಂತಿ ಮಂತ್ರ ಭಾರತ ದೇಶ ಇಡೀ ಪ್ರಪಂಚದಲ್ಲೇ ಅದು ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಶಾಂತಿ ಇರಬೇಕು ಅಂತೇಳಿ ಎಲ್ಲರದ್ದು ಆ ಇಚ್ಛೆ ಇರುತ್ತೆ. ಬೇಡ ಅಂಥೇಳಿ ನಮ್ಮ ಕಾಲು ಕೆರೆಗಳು ಬಂದರೆ ಏನು ಉತ್ತರ ಕೊಡಬೇಕು ಅನ್ನೋದು ಸಹ ಇಂದಿರಾ ಗಾಂಧಿಯವರು ಸಹ ತೋರಿಸಿದ್ದಾರೆ. ಪಾಕಿಸ್ತಾನ ಎರಡು ಭಾಗ ಮಾಡಿ ಇನ್ನೊಂದ್ಸಲಿ ನಮ್ಮ ತಂಟೆಗೆ ಬರಬಾರ್ದು ಅಂತ ಹೇಳಿ ಮಾಡಿದ್ದಾರೆ. ಆದ್ದರಿಂದ ಶಾಂತಿ ಅಂತಕ್ಕಂಥದ್ದು ಯಾವತ್ತೂ ಸಹ ಯುದ್ಧ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಶಾಂತಿ ಅಂತ ಯಾರಾದರೂ ಹೇಳಿದರೆ ಗಾಂಧಿ ರಾಷ್ಟ್ರ ಇದು ಹೇಳಿರ್ತಾರೆ, ಇದರಲ್ಲಿ ತಪ್ಪೇನಿಲ್ಲ. ಆದರೆ ರಾಷ್ಟ್ರದ ಹಿತದೃಷ್ಟಿಯಿಂದ ದೇಶದ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಪ್ರಧಾನಮಂತ್ರಿಯವರು ಅಷ್ಟೇ ಜವಾಬ್ದಾರಿಯಿಂದ ವರ್ತಿಸಬೇಕಾಗತ್ತೆ. ಕಠಿಣ ಕ್ರಮ ಅಂತ ಸರ್. ಈಗಿರೋ ಪಾಕಿಸ್ತಾನನ ಇನ್ನೆರಡು ಭಾಗ ಮಾಡುವಂತ ಅವಶ್ಯಕತೆ ಇದೆಯಾ? ಅದೀಗಾಗಲೇ ವಿಶ್ವಗುರು ಹೇಳಿದ್ದಾರೆ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ. ಅವ್ರು ಮಾಡಲಿ, ಆಮೇಲೆ ಮಾತಾಡಿ. ಸರ್ವಪಕ್ಷ ಸಭೆ ಮತ್ತೆ ಕರೆದಿದ್ದಾರೆ ಸರ್. ಸರ್ವಪಕ್ಷದ ಸಭೆಗೆ ಪ್ರಧಾನಮಂತ್ರಿಯವರು ಇರಬೇಕು. ಅಲ್ಲೆಲ್ಲೋ ಬಿಹಾರಲ್ಲೋ ಅಥವಾ ಬಾಂಬೆನಲ್ಲೋ ಚಲನಚಿತ್ರೋತ್ಸವನೋ ಅಥವಾ ಕೇರಳದಲ್ಲಿ ಬಂದು ನಕ್ಕೊಂಡು ಇರ್ತಕ್ಕಂಥ ವಿಚಾರ ಅಲ್ಲ. ಪ್ರಾಣಗಳು ಕಳ್ಕೊಂಡಿದ್ದಾರೆ ದೇಶದಲ್ಲಿ, ಜನಸಾಮಾನ್ಯರು ಪ್ರಾಣಗಳಿಗೆ ಕಳ್ಕೊಂಡಿದ್ದಾರೆ. ಆದ್ದರಿಂದ ಬಹಳ ಗಂಭೀರವಾದ ಸ್ಥಿತಿ. ವಿರೋಧ ಪಕ್ಷದ ಸರ್ವಪಕ್ಷದ ಸಭೆ ಆದಾಗ ಅವರು ಪ್ರಮುಖವಾಗಿ ಪ್ರಧಾನಮಂತ್ರಿಗಳು ಇರಬೇಕಾಗುತ್ತೆ.